ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಶಿತಾ ಕೆ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಗೈಸ್. ನಿನ್ನೆ ತಾನೇ KCT ರಿಸಲ್ಟ್ಸ್ ಬಂತು. ಎಲ್ಲರೂ ಚೆನ್ನಾಗಿ ಬಂದಿದೆ ಅನ್ಕೋತೀನಿ. ಇಷ್ಟೊಂದು ಜನ ಕಮೆಂಟ್ ಹಾಕಿದ್ದೀರಾ ನಿನ್ನೆ ವಿಡಿಯೋಗೆ ತುಂಬ ರ್ಯಾಂಕ್ ವೇರಿ ಆಗಿದೆ ಅಂತ. ನಾನು ನೋಡಿದೆ, ನಂದು 73% ಏನೋ ಬಂದಿತ್ತು ಟೋಟಲ್ 100ಗೆ. ನನ್ನ ರ್ಯಾಂಕ್ ಬಂದು 21K ಏನೋ ಇತ್ತು. ಬಟ್ ಈ ಸಲ ಏನೋ 28K ಬಂದಿದೆ ಅದೇ ಪರ್ಸೆಂಟೇಜ್ಗೆ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ನಾವು ರ್ಯಾಂಕ್ನ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ನಾನು ಹೇಳಿದ್ದು ನಮ್ಮ ಇಯರ್ ರ್ಯಾಂಕ್ನ ನಾನು ಪ್ರಿಡಿಕ್ಟ್ ಮಾಡಿದೆ. ನೀವು ಹೇಳ್ತಿದ್ರಿ ಲೈಕ್ ಪೇಪರ್ ತುಂಬ ಟಫ್ ಇತ್ತು ನಮಗಿಂತ, ನಮ್ಮ ಇಯರ್ಗಿಂತ ನಿಮ್ಮ ಇಯರ್ ಪೇಪರ್ ಟಫ್ ಇತ್ತು. ಸೊ ಮೇ ಬಿ ನಮ್ಮಷ್ಟೇ ಬರ್ಬೋದು ಅಂದ್ಕೊಂಡಿದ್ದೆ ನಾನು ರ್ಯಾಂಕ್ನ. ಬಟ್ ತುಂಬ ವೇರಿ ಆಗಿದೆ. ಇವಾಗ ಎಲ್ಲರಿಗೂ ಒಂದೇ ಡೌಟು, ರಿಸಲ್ಟ್ ಬಂತು, ನೆಕ್ಸ್ಟ್ ಮುಂದೆ ಏನು ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಮುಂದೆ ಏನೇನು ಪ್ರೊಸೀಜರ್ ಇರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬಂದಿದ್ದೀನಿ ಗೈಸ್. ನಾನು ಎಲ್ಲನೂ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ನಾನು ವೀಡಿಯೋ ಮಾಡುವಾಗ ಎಲ್ಲ ಕಂಪ್ಲೀಟಾಗಿ ಹೇಳೇ ಇರಲ್ಲ, ಆಮೇಲೆ ಫ್ಲ್ಯಾಶ್ ಆಗುತ್ತೆ ಇದು ಹೇಳಿಲ್ಲ ಅಂತ. ಸೊ ಈ ಸಲ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲ ಕಂಪ್ಲೀಟ್ ಕವರ್ ಮಾಡೋಣ ಅಂತ ಗೈಸ್. ಫಸ್ಟ್ ಸ್ಟೆಪ್ 1 ಏನಂದರೆ, ನಿಮ್ಮ ರ್ಯಾಂಕನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳೋದು. ಅದರಲ್ಲಿ ನೀವೆಲ್ಲ ಚೆಕ್ ಮಾಡಿ ನಿಮ್ಮ ರ್ಯಾಂಕ್ ಕರೆಕ್ಟಾಗಿದೆಯಾ, ಕ್ಯಾಟಗರಿ ಕರೆಕ್ಟಾಗಿದೆಯಾ, ಅದಾದಮೇಲೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಕರೆಕ್ಟಾಗಿದೆಯಾ ಅಂತ ಫಸ್ಟ್ ಚೆಕ್ ಮಾಡಿ. ಅದಾದಮೇಲೆ ಅದನ್ನ PDF ಹುಷಾರಾಗಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಮುಂದೆ ಕಾಲೇಜ್ ಅಡ್ಮಿಷನ್ ಟೈಮ್ಗೆ ಬೇಕಾಗುತ್ತೆ. ಸೊ ಎಲ್ಲ ಡಾಕ್ಯುಮೆಂಟ್ಸ್ನು ನೀವು ಹುಷಾರಾಗಿ ಇಟ್ಕೊಳ್ಳಿ. ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀನಿ, ಮೇ ಬಿ ಆಗಲೇ ಒಂದು ವೀಡಿಯೋ ಹಾಕಿದೆ ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕು ಅಂತ. ಸೊ ಅದನ್ನ ಒಂದ್ಸಲಿ ಹೋಗಿ ನೋಡಿ, ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಇವಾಗಲೇ ಸೇಫಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಏನಂದರೆ, ನಾನು ಹೇಳೋದಿಲ್ಲ ಗೈಸ್, ಕೀಪ್ ಯುವರ್ ಡಾಕ್ಯುಮೆಂಟ್ಸ್ ರೆಡಿ. KCT ರ್ಯಾಂಕ್ ಕಾರ್ಡ್, 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಸ್ಟಡಿ ಸರ್ಟಿಫಿಕೇಟ್, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆ್ಯಂಡ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಗೈಸ್. ಇದನ್ನೆಲ್ಲ ಒಂದು 4 to 5 ಕಾಪಿ ಜೆರಾಕ್ಸ್ ತೊಗೊಳ್ಳಿ. ಅದಾದಮೇಲೆ ಒರಿಜಿನಲು ಇರಬೇಕು. ಸೊ ಇದನ್ನೆಲ್ಲ ಒಂದು ಫೈಲ್ಗೆ ಹಾಕಿ ಮಾಡಿಬಿಡಿ, ಯಾಕಂದರೆ ಕಾಲೇಜ್ ಅಡ್ಮಿಷನ್ ಟೈಮಲ್ಲಿ ಇನ್ನೊಂದು ದಿನ ಇರೋ ಟೈಮಲ್ಲಿ ಸುಮ್ಮನೆ ಹುಡುಕಾಡಬೇಡಿ. ಆ್ಯಂಡ್ ಆದಮೇಲೆ KCT ಅಡ್ಮಿಟ್ ಕಾರ್ಡ್ ಬೇಕು, ಆಮೇಲೆ ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅದು ಬೇಕು. ಸೊ ಎಲ್ಲನೂ ಹುಷಾರಾಗಿ ಮಾಡಿಕೊಳ್ಳಿ. ಲಾಸ್ಟ್ ದಿನ ಏನೇನು ಅಡ್ಮಿಷನ್ಗೆ ಹೋಗೋ ಟೈಮಲ್ಲಿ ಎಲ್ಲ ಇದು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನೆಕ್ಸ್ಟ್ ಪ್ರೊಸೆಸ್ ಏನಂದರೆ, ವೆರಿಫಿಕೇಷನ್ ಸ್ಲಿಪ್ ಅಂತ ಬಿಡ್ತಾರೆ. ಅದರಲ್ಲಿ ಒಂದು ಸೀಕ್ರೆಟ್ ಕೀ ಇರುತ್ತೆ ಅಥವಾ QR ಕೋಡ್ ಇರುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್ ನಿಮಗೆ ಆಪ್ಷನ್ ಎಂಟ್ರಿದಲ್ಲಿ. ಸೊ ಅದನ್ನ ಎಲ್ಲೂ ರಿವೀಲ್ ಮಾಡೋಕೆ ಹೋಗಬೇಡಿ, ನಿಮ್ಮ ಸೀಕ್ರೆಟ್ ಕೀನ ಅಥವಾ QR ಕೋಡ್ನ. ನೆಕ್ಸ್ಟ್ ಪ್ರೊಸೆಸ್ ಇರೋದು ಆಪ್ಷನ್ ಎಂಟ್ರಿ. ಆಪ್ಷನ್ ಎಂಟ್ರಿಗಿಂತ ಮುಂಚೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಅದನ್ನ ನೋಡ್ಕೊಳ್ಳಿ, ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದೆ ಅಂತ ಬಿಡ್ತಾರೆ. ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅದು ನೋಡ್ಕೊಂಡು ನೀವು ಕಾಲೇಜ್ನ ಲಿಸ್ಟ್ ಮಾಡ್ಬೋದು. ಆ್ಯಂಡ್ ಸುಮ್ಮನೆ ಕಾಲೇಜ್ನ ಲಿಸ್ಟ್ ಮಾಡೋಕೆ ಹೋಗಬೇಡಿ, ನಿಮ್ಮ ರ್ಯಾಂಕ್ ಪ್ರಕಾರ ಲಿಸ್ಟ್ ಮಾಡ್ಕೊಬನ್ನಿ. ಈಗ 50K 70K ಇರೋರೆಲ್ಲ ಟಾಪ್ ಕಾಲೇಜಸ್ ಹಾಕೊಬರ್ಬೇಡಿ. ಟಾಪ್ ಕಾಲೇಜಲ್ಲಿ ಮೈನ್ ಬ್ರ್ಯಾಂಚ್ CS ಅದನ್ನೆಲ್ಲ ಹಾಕ್ಬೇಡಿ. ಬಟ್ ನಿಮ್ಮದು 70K ಇದ್ದರೂ ಟಾಪ್ ಕಾಲೇಜ್ ಹಾಕಿ, ಬಟ್ ಅದರಲ್ಲಿ ಯಾವ್ಯಾವ ಬ್ರ್ಯಾಂಚ್ ಸಿಗ್ಬೋದು ಹಂಗೆ ನೋಡ್ಕೊಂಡು ಹಾಕಿ. ನಾನು ಟಾಪ್ ಕಾಲೇಜ್ ಹಾಕಿದೆ, ಸಿಗಲ್ಲ ಅಂತ ಗೊತ್ತಿತ್ತು, ಬಟ್ ಒಂದು 5 ಕಾಲೇಜಸ್ ಹಾಕಿದೆ. ಫಸ್ಟು ನಾನು ಟಾಪ್ ಕಾಲೇಜ್ ಹಾಕಿದೆ, ಅದಾದಮೇಲೆ ಮೇ ಬಿ ಈ ಕಾಲೇಜ್ ಸಿಕ್ಕಿದ್ರೂ ಸಿಗ್ಬೋದು ಅನ್ನೋ ಕಾಲೇಜ್ ಹಾಕಿದೆ. ಅದಾದಮೇಲೆ ನೆಕ್ಸ್ಟ್ ಬಂದು ಈ ಕಾಲೇಜ್ ಪಕ್ಕ ಸಿಗುತ್ತೆ ಅನ್ನೋ ಕಾಲೇಜ್ಗಳನ್ನ ಹಾಕಿದೆ. ಅದಾದಮೇಲೆ ಸುಮ್ಮನೆ ಯಾವುದಾದ್ರು ಕಾಲೇಜಸ್ನ ಹಾಕಕ್ಕೆ ಹೋಗ್ಬೇಡಿ, ಬೇರೆಯವ್ರ ಕಾಲೇಜಸ್ನ ಕಾಪಿ ಮಾಡೋಕೆ ಹೋಗ್ಬೇಡಿ. ನಿಮಗೆ ಯಾವ್ದು ಅನಿಸುತ್ತೆ, ನೀವು ಫಸ್ಟು ಕಾಲೇಜ್ದು ನೀವೊಂದು ಕಾಲೇಜ್ ಹಾಕ್ತಿದ್ದೀರ ಅಂದರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನೋಡಿ, ಎಷ್ಟು ಪ್ಲೇಸ್ಮೆಂಟ್ಸ್ ಆಗಿದೆ, ಎಷ್ಟು ಕಟ್ ಆಫ್ ಇದೆ ಲಾಸ್ಟ್ ಇಯರ್ದು. ನಿಮಗೇನಾದರೂ PDF ಬೇಕು ಅಂದರೆ ಕಟ್ ಆಫ್ದು ನನ್ನ ಹತ್ರ ಇದೆ. 2024 ಇದೆ, 2025 ಇದೆ. ನಿಮಗೇನಾದರೂ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ಫಸ್ಟ್ ರೌಂಡು ಇದೆ, ಸೆಕೆಂಡ್ ರೌಂಡು ಇದೆ. ಸೊ ಮಾಕ್ ಅಲಾಟ್ಮೆಂಟ್ಗೂ ಒಂದು ಬಿಡ್ತಾರೆ, ಅದು ಇದೆ ನನ್ನ ಹತ್ರ 2025. ಸೊ ನೀವು PDF ಅಂತ ಕಮೆಂಟ್ ಮಾಡಿದ್ರೆ ನಾನು ನಿಮ್ಗೆ ಸೆಂಡ್ ಮಾಡ್ತೀನಿ. ಆಪ್ಷನ್ ಎಂಟ್ರಿ ಆದಮೇಲೆ ನಮ್ಗೆ ಏನಾಗಿದೆ ಅಂದರೆ, ಮಾಕ್ ಅಲಾಟ್ಮೆಂಟ್ ಬಿಟ್ಟರು. ನಿಮ್ಗೆ ಈ ಸಲ ಏನೋ ಪ್ರೀ ರೌಂಡ್ ಅಂತ ಇದೆ, ಬಿಕಾಸ್ ನೀಟ್ದು ಎಕ್ಸಾಮ್ ಆಗ್ತಿದೆಯಲ್ಲ. ಸೊ ಅದಕ್ಕೆ ಈ ಸಲ ಸ್ವಲ್ಪ ಚೇಂಜಸ್ ಇದೆ. ನಮಗೆ ಏನಂಗಾಗಿತ್ತು ಅಂದರೆ, ಮಾಕ್ ಅಲಾಟ್ಮೆಂಟ್ ಇತ್ತು. ಮಾಕ್ ಅಲಾಟ್ಮೆಂಟು ಆಪ್ಷನ್ ಎಂಟ್ರಿ ಆಗಿ 1-2 ವೀಕ್ಸ್ಗೆ ಮಾಕ್ ಅಲಾಟ್ಮೆಂಟ್ ಬಿಡ್ತಾರೆ. ಅದಾದಮೇಲೆ ನಿಮಗೆ ಚೇಂಜಸ್ ಮಾಡೋಕ್ಕೆ ನಿಮಗೆ ಡೇಸ್ ಕೊಡ್ತಾರೆ, ಎಷ್ಟು ಡೇಸ್ ಅಂತ. ಅವಾಗ ನೀವು ಬೇಕಾದರೆ ಆರ್ಡರ್ ಮಾಡ್ಬೋದು, ಆರ್ಡರ್ ಮಾಡ್ಬೋದು. ನಿಮ್ಗೆ ಯಾವುದಾದ್ರೂ ಕಾಲೇಜ್ ಹಾಕಬೇಕು ಅಂದರೆ ಹಾಕೋಬೋದು, ಡಿಲೀಟ್ ಮಾಡ್ಬೋದು. ಸೊ ನಿಮ್ಗೆ ಅವಾಗಲೂ ಚಾನ್ಸ್ ಸಿಗುತ್ತೆ, ತಲೆ ಕೆಡಿಸ್ಕೊಬಿಡಿ. ಏನಾದರೂ ಆಪ್ಷನ್ ಎಂಟ್ರಿಯಲ್ಲಿ ನೀವು ಕರೆಕ್ಟಾಗಿ ಏನಾದರೂ ಕಾಲೇಜ್ನ ಲಿಸ್ಟ್ ಮಾಡಿಲ್ಲ ಅಂದರೆ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ ಚಾನ್ಸ್ ಇದೆ. ಈಗ ಎಷ್ಟೋ ಜನ ಹೇಳ್ತಾರೆ ಮಾಕ್ ಅಲಾಟ್ಮೆಂಟಲ್ಲಿ ಸಿಗುತ್ತಲ್ಲ ಆ ಕಾಲೇಜೇ ಸಿಗುತ್ತೆ ಫಸ್ಟ್ ರೌಂಡಲ್ಲಿ ಅಂತ. ಹೌದು, ತುಂಬ ಚಾನ್ಸಸ್ ಇದೆ. ನನಗೆ ಮಾಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿದ ಕಾಲೇಜ್ಗಿಂತ ಕೆಳಗಡೆ ಇರೋ ಕಾಲೇಜ್ ಸಿಕ್ತು ಫಸ್ಟ್ ರೌಂಡಲ್ಲಿ. ನನ್ನ ಫ್ರೆಂಡ್ ಇನ್ನೊಬ್ರದ್ದು ಹೇಳಬೇಕು ಅಂದರೆ, ಅವ್ರಿಗೆ ಮಾಕ್ ಅಲಾಟ್ಮೆಂಟಲ್ಲೂ ಅದೇ ಕಾಲೇಜ್ ಸಿಕ್ತು, ಫಸ್ಟ್ ರೌಂಡಲ್ಲೂ ಅದೇ ಕಾಲೇಜ್ ಸಿಕ್ಕಿತ್ತು. ಸೊ ಚಾನ್ಸಸ್ ತುಂಬ ಇರುತ್ತೆ, ಜಾಸ್ತಿ ವೇರಿ ಆಗೋಲ್ಲ ಕಟ್ ಆಫ್ ಮಾಕ್ ಅಲಾಟ್ಮೆಂಟು ಮತ್ತು ಫಸ್ಟ್ ರೌಂಡು. ಸೊ ನಿಮಗೆ ಕಟ್ ಆಫ್ದು PDF ಬೇಕಂದರೆ ನಾನು ಕಳಿಸ್ತೀನಿ, ನೋಡ್ಕೊಳ್ಳಿ. PDF ಅಂತ ಕಮೆಂಟ್ ಮಾಡಿ. ಮಾಕ್ ಅಲಾಟ್ಮೆಂಟ್ ಆದಮೇಲೆ ಫಸ್ಟ್ ರೌಂಡ್ ಬರುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ ಬಂದಮೇಲೆ ನಿಮಗೆ ಕಾಲೇಜ್ ಇಷ್ಟ ಆದರೆ ನೀವು ಅಡ್ಮಿಷನ್ ಆಗ್ಬೋದು, ಫೀಸ್ ಪೇ ಮಾಡಿ. ಇಲ್ಲಾಂದರೆ ನೀವು ಓಲ್ಡಲ್ಲಿಟ್ಟು ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ಸೊ ನಾನು ಸೆಕೆಂಡ್ ರೌಂಡ್ಗೆ ಹೋಗಿದೆ. ನಾನು ತರ್ಡ್ ರೌಂಡ್ ಹೋಗಿದ್ರೆ ಇನ್ನೂ ಒಳ್ಳೆ ಕಾಲೇಜೇ ಸಿಗ್ತಿತ್ತು. ನಾನು ತರ್ಡ್ ರೌಂಡ್ಗೆ ಹೋಗಲಿಲ್ಲ. ನನಗೆ ಇವಾಗ ರಿಗ್ರೆಟ್ ಕಾಡ್ತಿದೆ, ಯಾಕೆ ಹೋಗಿಲ್ಲ, ಇನ್ನೂ ಒಳ್ಳೆ ಕಾಲೇಜೇ ಸಿಗ್ತಿತ್ತಲ್ವಾ ನನ್ನ ರ್ಯಾಂಕಿಗೆ ಅಂತ. ಎಷ್ಟೋ ಜನ 15K ತೆಗೆದಿರೋರು ನನ್ನ ಬ್ರಾಂಚಲ್ಲೇ ಇದ್ದಾರೆ. ಅವ್ರಿಗಿನ್ನೂ ಒಳ್ಳೆ ಕಾಲೇಜೇ ಸಿಗ್ತಿತ್ತು, ಟಾಪ್ ಕಾಲೇಜೇ. ನಮ್ಮ ಕಾಲೇಜ್ ಟಾಪ್ ಕಾಲೇಜ್ ಅಲ್ಲ ಅಂತ ಹೇಳ್ತಾಯಿಲ್ಲ, ಬಟ್ ಸ್ಟಿಲ್ ಇನ್ನೂ ಬೆಟರ್ ಆಗಿರೋ ಕಾಲೇಜೇ ಸಿಗ್ತಿತ್ತು. ಗೈಸ್, ಬರೀ ರ್ಯಾಂಕ್ ಇಂಪಾರ್ಟೆಂಟ್ ಅಲ್ಲ, ನೀವು ಹೇಗೆ ಕಾಲೇಜ್ ಲಿಸ್ಟ್ನ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ನೋಡ್ಕೊಂಡು ಕಾಲೇಜ್ ಲಿಸ್ಟ್ನ ಮಾಡಿ. ನಾನು ತುಂಬ ದಿನ ತೊಗೊಂಡಿದ್ದೆ. ನಾವೇನು ಮಾಡಿದ್ವಿ ಅಂದರೆ, ನಾನು ನನ್ನ ಫ್ರೆಂಡು 17K ಏನೋ ರ್ಯಾಂಕ್ ಇತ್ತು, ನಂದು 21K ಅಲ್ಲ. ಇಬ್ಬರು ಒಟ್ಟಿಗೆ ಕೂತ್ಕೊಂಡು
ಕಾಲೇಜ್ ಲಿಸ್ಟ್ ಮಾಡಿದ್ದು. ಟಾಪ್ 15 ಇಬ್ಬರದು ಸೇಮ್ ಇತ್ತು. ಅವಳು ಕೆಳಗಡೆ ಯಾವುದು ಹಾಕಲಿಲ್ಲ ಕಾಲೇಜಸ್ ಜಾಸ್ತಿ. ಅವಳು 17 ಅಲ್ಲ, ನಾನು ಇನ್ನೊಂದು ಸ್ವಲ್ಪ 5 ಕಾಲೇಜಸ್ ಆ್ಯಡ್ ಮಾಡಿದೆ ಅಷ್ಟೇ. ಇಬ್ಬರು ಒಟ್ಟಿಗೆ ನಾವು ಕಾಲೇಜ್ನಲ್ಲಿ ಲಿಸ್ಟ್ ಮಾಡಿದ್ದು. ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೋ ಒಂದೇ ಥರ ಕಾಲೇಜ್ ಸಿಗಲಿ ಅಂತ, ಬಟ್ ಸ್ಟಿಲ್ ಸಿಗಲಿಲ್ಲ. ಅವಳೆಲ್ಲೋ, ಈಗ ನಾನೆಲ್ಲ. ಅವಳಿಗೆ ನ್ಯೂ ಒರಿಜಿನ್ ಕಾಲೇಜ್ ಸಿಕ್ಕಿದೆ, ನನಗೆ JSS ಸಿಕ್ಕಿದೆ. ಗೈಸ್, ಮುಂದೆ ನಿಮ್ಗೆ ಯಾವುದೇ ಥರ ವೀಡಿಯೋಸ್ ಬೇಕು ಅಂದರೂ ಕಮೆಂಟ್ ಮಾಡಿ. ಯಾವುದಕ್ಕೆ ಜಾಸ್ತಿ ಕಮೆಂಟ್ ಬಂದಿರುತ್ತೆ ನಾನು ಆ ವೀಡಿಯೋಸ್ನ ಮಾಡ್ತೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗಾಯ್ಸ್.